ಕನ್ನಡದ ಸೂಪರ್ ಸ್ಟಾರ್ ಆಗಿ ನಾಯಕಿಯಾಗಿ ಬಂದಂಥ ಬಿಗ್ ಬಾಸ್ಗೆ ಆಯ್ಕೆಯಾಗಿ ಸೀಸನ್ 7ರಲ್ಲಿ ಅದ್ಭುತವಾದ ಸ್ಪರ್ಧೆಯಾಗಿದೆ ಅಂತ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಯಾರಿದು ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಒಳಗಡೆ ಬಿಗ್ ಬಾಸ್ನ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ, ಇನ್ನು ಉಪ್ಪುಳಿಕಾರ ಸಿನಿಮಾದ ನಾಯಕಿಯಾಗಿ ಮಹಾಲಕ್ಷ್ಮಿ ಅವ್ರ ಜೊತೆ ಕೂಡ ಕಾಣಿಸ್ಕೊಂಡಿದ್ದಂತಹ ಜಯಶ್ರೀ ರಾಮಯ್ಯ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮುಂಜಾನೆ 3:30 ಸುಮಾರಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಹಿಂದಿನ ಕೂಡ ಅವರು ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸ್ನೇಹಿತರೆಲ್ಲ ಹೋಗಿ ಕಾಪಾಡಿದ ಅನಾಥಾಶ್ರಮದಲ್ಲಿ ಇವರು ಇತ್ತೀಚೆಗಿದ್ದರು. ಇನ್ನು ಮನೆಯಲ್ಲಿ ಆದ ಸಾಕಷ್ಟು ಏರಿಳಿತಗಳು ಮತ್ತು ಆಸ್ತಿ ಕಲಹದಿಂದ ಮನನೊಂದಿದ್ರು ಅಂತ ಹೇಳಲಾಗುತ್ತೆ. ಮತ್ತು ಸಾಕಷ್ಟು ಸಾಲಗಳು ಮಾಡಿಕೊಂಡಿದ್ರು ಮತ್ತು ಅವರಿಗೆ ಯಾವುದೇ ಅವಕಾಶಗಳು ಕೂಡ ಸಿಗ್ತಿರಲಿಲ್ಲ. ಇವೆಲ್ಲದಿಂದ ಕೂಡ ಮನನೊಂದಿದಂತಹ ಜಯಶ್ರೀ ರಾಮಯ್ಯ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆಗ ಮುಂಚೆ ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಅವರ ಸ್ನೇಹಿತರಿಗೆಲ್ಲ ಬರೆದು ಶೇರ್ ಮಾಡಿದ್ದಾರೆ, ನಾನಿನ್ನು ಇರೋದಿಲ್ಲ ಅಂತ ಹೇಳಿ. ಅದು ಬರೆದ ನಂತರ ಅವರು ಬಂದು ಕಾಪಾಡುವಷ್ಟರಲ್ಲಿ ಅವರು ರೇಡಿ ಬಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಸುಮಾರು ಅವರು ಕೊನೆಯ ಸ್ಥಳದ 2 ಗಂಟೆಗಳ ಕಾಲ ಮೇಲೆ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬಂದಿದ್ದು. ಏನೇ ಇಲ್ಲಿ ನಟಿ ಜಯಶ್ರೀ ರಾಮಯ್ಯ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ. ಧನ್ಯವಾದ.